ಉಗ್ರರ ದಾಳಿ ಬಳಿಕ ಕಾಶ್ಮೀರದಲ್ಲಿ ಹೈ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು. ಕಾಶ್ಮೀರದ 3 ಕಡೆಗಳಲ್ಲಿ ಸೇನೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಬಂಡಿಪೋರ, ಪುಲ್ವಾಮಾ, ಶೋಪಿಯಾನ್ನಲ್ಲಿ ದಾಳಿ ನಡೀತಾ ಇದೆ. ಅಂದ್ರೆ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲೆಲ್ಲ ಕೂಡ ದಾಳಿ ನಡೆದಿರೋದ್ರಿಂದ ಮತ್ತೆ ದಾಳಿಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ 3 ಕಡೆಗಳಲ್ಲೂ ಕೂಡ ಮೆಗಾ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಸೈನಿಕರು. ಉಗ್ರರಿಗೆ ನೆರವು ನೀಡಿದವರ ಮನೆ ಮೇಲೂ ಕೂಡ ದಾಳಿ. ವಂಡಿನಾದಲ್ಲಿ ಉಗ್ರ ಅದ್ನಾನ್ ಶಫಿ ಮನೆಯನ್ನ ನೆಲಸಮ ಮಾಡಿದ್ದಾರೆ ಸೇನೆ. ಉಗ್ರರಿಗೆ ನೆರವು ನೀಡ್ತಾ ಇದ್ದಂತ ಅದ್ನಾನ್ ಶಫಿ, ಹೀಗಾಗಿ ಆತನ ಮನೆಯೂ ಮೇಲ್ ಕೂಡ ಕಣ್ಣಿಟ್ಟು ಮನೆಯನ್ನ ಧ್ವಂಸ ಮಾಡಲಾಗಿದೆ. ಪುಲ್ವಾಮಾದಲ್ಲಿ ಅಮೀರ್ ನಜೀರ್ ಮನೆಯೂ ಕೂಡ ಉಡೀಸ್ ಮಾಡಲಾಗಿದೆ. ಒಟ್ಟು 14 ಉಗ್ರರ ಪಟ್ಟಿ ಆಗಿತ್ತು. ಅದರಲ್ಲಿ ಅವರವರ ಮನೆಗಳನ್ನ, ಅವರಿಗೆ ನೆರವು ನೀಡ್ತಾ ಇದ್ದಂತ ಜನರ ಮನೆಯನ್ನು ಕೂಡ ನಾಶ ಮಾಡಲಾಗಿದೆ. ಉಗ್ರ ಜಮೀರ್ ಅಹಮದ್ ಮತ್ತೆ ಶೇರ್ಘೋಜ್ರಿ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಬಂಡಿಪೋರಾದಲ್ಲಿ ಉಗ್ರ ಜಮೀರ್ ಮನೆಯನ್ನ ನೆಲಸಮ ಮಾಡಿರೋದು. 5 ದಿನಗಳಲ್ಲಿ 500 ಕಡೆಗಳಲ್ಲಿ ಸೇನೆಯಿಂದ ದಾಳಿ ನಡೀತಾ ಇದೆ. ಹುಡುಕಿ ಹೊಡಿಬೇಕು ಅನ್ನೋದೇ ಈಗ ಭಾರತೀಯ ಸೇನೆಯ ಒಂದು ಕೆಚ್ಚದೆ, ಅವರ ಗುರಿ ಇರೋದು. ಹಲವು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಿದ್ದಾರೆ. ಮತ್ತೆ ಈ ಶಂಕಿತ ಮನೆಗಳನ್ನ, ಉಗ್ರರ ತಾಣಗಳನ್ನ ಹುಡುಕ್ತಾ ಇದ್ದಾರೆ. ಪಾಕ್ಗೆ ತಿರುಗೇಟು ಕೊಡೋದಕ್ಕೆ ಅಂತೇಳಿ ಈಗಾಗಲೇ ಭಾರತೀಯ ಸೇನೆ ಸಿದ್ಧ ಆಗ್ಬಿಟ್ಟಿದೆ. ನೌಕಾಪಡೆ, ವಾಯುಪಡೆ, BSF ಫುಲ್ ಅಲರ್ಟ್ ಆಗಿತ್ತು. ಎಲ್ಲ ಕಡೆಯೂ ಕೂಡ ಕ್ಷಣಕ್ಕೂ ಅಲರ್ಟ್ ಆಗಿದ್ದಾರೆ. ಯಾವುದೇ ರೂಪದಲ್ಲಿ, ಯಾವುದೇ ದಾರಿಯಲ್ಲಿ ಬಂದರೂ ಕೂಡ ಉಗ್ರರನ್ನ ಸದೆ ಬಡಿಲೇಬೇಕು ಅನ್ನುವಂತಹ ಕಾರಣಕ್ಕೆ ಇದೇ ರೀತಿಯಾಗಿ ಟೈಟ್ ಸೆಕ್ಯೂರಿಟಿ ಇದ್ದಿದ್ರೆ ಇಂಥ ಒಂದು ಗುಂಡಿನ ದಾಳಿ, ಉಗ್ರರ ದಾಳಿ ಆಗ್ತಾನೆ ಇರಲಿಲ್ಲ. 26 ಜೀವಗಳು ಬದುಕೊಳ್ತಾ ಇತ್ತು. ಆಗೋದಾಗಿ ಹೋಗಿದೆ. ಈಗ ಹೈ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು. ಸೇನೆ, ನೌಕಾಪಡೆ, ವಾಯುಪಡೆ, BSF, CRPF ಸೇರಿದಂತೆ ಎಲ್ಲರೂ ಕೂಡ ಅಲ್ಲಿ ನಿಯೋಜನೆ ಆಗಿರೋದು. 24 ಗಂಟೆ ಒಳಗಡೆನೆ ಮತ್ತೊಂದು ಅಟ್ಯಾಕ್ ಆಗುತ್ತೆ ಅನ್ನುವಂಥ ಸೂಚನೆ ಕೂಡ, ಅಂದರೆ ಮಾಹಿತಿ ಕೂಡ ಬಂದಿತ್ತು. ಅಂದರೆ ಏನು ಅಟ್ಯಾಕ್ ಆಯ್ತಲ್ಲ ಬೈಸರನ್ ಪ್ರದೇಶದಲ್ಲಿ, ಅಲ್ಲಿ ಆದ ತಕ್ಷಣ 24 ಗಂಟೆ ಒಳಗಡೆ 2 ಉಗ್ರರನ್ನ ಎನ್ಕೌಂಟರ್ ಮಾಡಲಾಯಿತು. ಅಲ್ಲಿ ಮತ್ತಷ್ಟು ಟೈಟ್ ಸೆಕ್ಯೂರಿಟಿ ಮಾಡೋದಕ್ಕೆ ಕಾರಣನೇ ಮತ್ತೊಂದು ಅಟ್ಯಾಕ್ ಆಗಬಹುದು ಅನ್ನುವಂಥ ಕಾರಣಕ್ಕೆ.